ಇನ್ನೊಂದು ಕಡೆ ಇದೀಗ ದರ್ಶನ್ ಒಂದು ಕಡೆ ಮನೆ ಊಟಕ್ಕೆ ಅಂತ ಹೇಳಿ ಅರ್ಜಿ ಹಾಕೊಂಡಿರೋದು ನಿಜ. ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಗ್ತಿರೋದು ನಿಜ. ಆಗಸ್ಟ್ 20ರವರೆಗೂ ಕೂಡ ಇದ್ರ ಬಗ್ಗೆ ಯಾವುದೇ ನಿರ್ಧಾರ ಬರದೇ ಇರೋದು ನಿಜ. 10 ದಿನಗಳ ಕಾಲದ ಒಂದು ಟೈಮ್ನ ಒಳಗೆ ಜೈಲು ಅಧಿಕಾರಿಗಳು ನಿರ್ಧಾರ ತಿಳಿಸಿ ನಿಮ್ಮದು ಅಂಥೇಳಿ ಜೈಲು ಅಧಿಕಾರಿಗಳಿಗೇ ಹೈಕೋರ್ಟ್ ಒಂದು ಕಡೆ ಹೇಳಿಬಿಟ್ಟಿದೆ. ಏನಪ್ಪ, ದರ್ಶನ್ಗೆ ಊಟ ಕೊಡಬಹುದಾ ಕೊಡಬಾರ್ದಾ, ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಅಂಥೇಳಿ 10 ದಿನಗಳ ಕಾಲದ ಒಂದು ಕಾಲಾವಕಾಶವನ್ನು ಕೊಡಲಾಗಿದೆ. ಅಲ್ಲಿ ಇದರ ಮಧ್ಯೆ ವಕೀಲ ಅಮೃತೇಶ್ ಎನ್ನುವವರು ದರ್ಶನ್ ಒಬ್ಬ ನಟ, ಪ್ರಭಾವಿ ನಟ, ಇನ್ನೊಂದು ಮತ್ತೊಂದು ಅಂಥೇಳಿ ಅವ್ರಿಗೆ ವಿಶೇಷ ಸೌಲಭ್ಯಗಳನ್ನು ಕಲ್ಪಿಸಬಾರದು, ಯಾವುದೇ ಕಾರಣಕ್ಕೂ ಸ್ಪೆಷಲ್ ಫೆಸಿಲಿಟಿಗಳು ಯಾವುದೂ ಕೂಡ ಈ ದರ್ಶನ್ಗೆ ಇಲ್ಲಿ ಸಿಗಬಾರದು ಅಂಥೇಳಿ ಒಂದು ಪತ್ರವನ್ನು ಬರೆದುಬಿಟ್ಟಿದ್ದಾರೆ. ಯಾರು? ವಕೀಲ ಅಮೃತೇಶ್ ಅವರು. ಯಾವುದೇ MLA, MLC, MP ಅಂತೂ ಅಲ್ವಲ್ಲ, ಶಾಸನಬದ್ಧ ವಿಧಿದ್ವಾರ ಸ್ಥಾಪಿತವಾದಂಥ ಯಾವುದೇ ಹುದ್ದೆಯಲ್ಲಿ ದರ್ಶನ್ ಇಲ್ಲ. ಶಾಸನಬದ್ಧ ಹುದ್ದೆ MLCನ, MPನ, MLAನ ಏನು ದರ್ಶನ್ ಏನೂ ಅಲ್ಲ. ವಿಶೇಷ ಸೌಕರ್ಯ ಯಾಕೆ ಸ್ವಾಮಿ ಬರುತ್ತೆ ಇಲ್ಲಿ? ದರ್ಶನ್ ಕರ್ನಾಟಕದಲ್ಲಿ ಅಭಿಮಾನಿ ಬಳಗ ಹೊಂದಿರುವಂತಹ ಪ್ರಭಾವಿ ನಟ ಇರಬಹುದು, ಇರಲಿ. ಆದರೆ ಅಲ್ಲಿ ಹೋಗಿರೋದೇನು ಹೇಳಿ? ಒಂದು ಆರೋಪ ಹೊತ್ಕೊಂಡು ಹೋಗಿರೋದು ವಿಚಾರಣಾಧೀನ ಕೈದಿ. ಈಗ ಯಾಕೆ ಕೊಡಬೇಕು ದರ್ಶನ್ಗೆ ಮನೆ ಊಟ? ಯಾವುದೇ ಕಾರಣಕ್ಕೂ ಕೊಡಕೂಡದು ಅಂಥೇಳಿ ವಕೀಲ ಅಮೃತೇಶ್ ಒಂದು ಕಡೆ ಪತ್ರವನ್ನು ಬರೆದಿದ್ದಾರೆ. ಆತ ಕಾನೂನಿನ ಕಣ್ಣಿನಲ್ಲಿ ಒಬ್ಬ ಸಾಮಾನ್ಯ ಪ್ರಜೆಯಷ್ಟೇ, ಅವನನ್ನು ಹಾಗೇ ನೀವು ಟ್ರೀಟ್ ಮಾಡಬೇಕು. ಕಾನೂನಿನ ಪ್ರಕಾರ ದರ್ಶನ್ ವಿಶೇಷ ಸೌಲಭ್ಯಗಳನ್ನು ಪಡೆದುಕೊಳ್ಳಕ್ಕೆ ಬರಲ್ಲ. ಆದ್ದರಿಂದ ಯಾವ ಸೌಲಭ್ಯಗಳನ್ನು ದರ್ಶನ್ಗೆ ಕೊಡಬಾರ್ದು ಅಂಥೇಳಿ ಅಮೃತೇಶ್ ಕಾರಾಗೃಹ ಇಲಾಖೆ IG ಪತ್ರವನ್ನು ಬರೆದಿದ್ದಾರೆ. ಇದು ಯಾಕೆ ಅಂತ ಹೇಳಿದ್ರೆ, ಈಗ ಕಾರಾಗೃಹ ಅಧಿಕಾರಿಗಳ ಮೇಲೆ ಬಿಟ್ಬಿಟ್ಟಿದ್ದಾರೆ. ಇದೀಗ ಜೈಲು ಅಧಿಕಾರಿಗಳ ನಿರ್ಣಯದ ಮೇರೆಗೇ ದರ್ಶನ್ಗೆ ಮನೆ ಊಟ ಸಿಗಬೇಕಾ, ಜೈಲು ಊಟ ಸಿಗಬೇಕಂತ ಡಿಸೈಡ್ ಆಗುತ್ತಲ್ಲ. ಇವರೇನು ಮಾಡಿಬಿಟ್ರು, ಕಾರಾಗೃಹದ IG ಲೆಟರ್ ಬರೆದುಬಿಟ್ರು. ಏನು ಸ್ವಾಮಿ, MLA ಅಲ್ಲ, MP ಅಲ್ಲ, ಶಾಸನಬದ್ಧ ವಿಧಿದ್ವಾರ ಸ್ಥಾಪಿತವಾಗಿರ್ತಕ್ಕಂಥ ಯಾವುದೇ ಹುದ್ದೆಯಲ್ಲಿ ದರ್ಶನ್ ಇಲ್ಲ, ನಟ, ಒಂದಷ್ಟು ಪ್ರಭಾವ ಇರಬಹುದು, ಈ ಕಾರಣಕ್ಕೆ ಈ ಥರ ವಿಶೇಷ ಸೌಲಭ್ಯ ಕೊಡೋಕ್ಕೆ ಬರಲ್ಲ, ಒಬ್ಬ ಕಾಮನ್ ಮ್ಯಾನ್ ಥರ ಟ್ರೀಟ್ ಮಾಡಿ ಅಂಥೇಳಿ ವಕೀಲ ಅಮೃತೇಶ್ ಅವರು ಕಾರಾಗೃಹದ IG ಪತ್ರವನ್ನು ಬರೆದಿದ್ದಾರೆ.